ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಗೆಲ್ಲಲೇಬೇಕಿರುವಂತಹ ಟೀಮ್ ಇಂಡಿಯಾ ಈಗ ಕಂಪ್ಲೀಟ್ ಪ್ರೆಷರ್ನಲ್ಲಿದೆ. ಅದು ಅಲ್ಲದೆ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರ ಆಬ್ಸೆನ್ಸ್ ಹಾಗೆ ಲಂಕಾ ಪಿಚ್ಗಳ ಸ್ಪಿನ್ ಜಾಲವನ್ನ ಭೇದಿಸೋದು ಸುಲಭ ಕೂಡ ಇಲ್ಲ. ಒಂದ್ ಕಡೆ ನಾಯಕನಾಗಿ WTC ಫೈನಲ್ ರೇಸ್ನಲ್ಲಿ ತಂಡವನ್ನ ಉಳಿಸಬೇಕು ಅಂತ ನಾಯಕ ಶುಭ್ಮನ್ ಗಿಲ್ ಒತ್ತಡದಲ್ಲಿದ್ರೆ, ಅತ್ತ ಹಳ್ಳ ಹಿಡಿದಿರುವಂತಹ ಟೆಸ್ಟ್ ಫಾರ್ಮೆಟ್ನ ಮೇಲೆತ್ತಬೇಕಿರುವಂತಹ ಸವಾಲು ಕೋಚ್ ಗೌತಮ್ ಗಂಭೀರ್ಗೂ ಕೂಡ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಲಂಕಾ ಸರಣಿಯೇ ಗಂಭೀರ್ಗೆ ಭಾರತದ ಪರ ಲಾಸ್ಟ್ ಟೆಸ್ಟ್ ಸೀರೀಸ್ ಎನ್ನುವಂತಹ ಚರ್ಚೆಯೂ ಇದೆ. ಹಾಗಾದ್ರೆ ಈ ಸರಣಿ ಭಾರತಕ್ಕೆ ಎಷ್ಟು ಮುಖ್ಯ, ಹಾಗೆ ಗಂಭೀರ್ಗೆ ಇರುವಂತಹ ಸವಾಲುಗಳು ಏನು, ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧ ಸದ್ಯ ವಾರ್ಮ್ ಅಪ್ ಮ್ಯಾಚ್ ಆಡ್ತಾ ಇರುವಂತಹ ಭಾರತ ಆಗಸ್ಟ್ 15ರಿಂದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲಿದೆ. 2027ರ WTC ಫೈನಲ್ ರೇಸ್ನಲ್ಲಿ ಉಳಿಯೋಕೆ ಇಲ್ಲಿ 2 ಪಂದ್ಯಗಳನ್ನು ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದೆ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ನಿವೃತ್ತಿಯ ಬಳಿಕ ಯುವ ಆಟಗಾರರ ನೇತೃತ್ವದಲ್ಲಿ ವಿದೇಶಿ ನೆಲದಲ್ಲಿ ಆಡ್ತಾ ಇರುವಂತಹ ಭಾರತಕ್ಕೆ ಈ ಸರಣಿ ಅತ್ಯಂತ ನಿರ್ಣಾಯಕ. ಹಾಗೆ ತಂಡಕ್ಕೂ ಕೂಡ ಸಾಲು ಸವಾಲುಗಳಿವೆ. ಏನೆಲ್ಲ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಸ್ತುತ ಭಾರತ ತಂಡಕ್ಕೆ ಇರುವಂತಹ ಅತಿ ದೊಡ್ಡ ಮೈನಸ್ ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ಅವರ ಗೈರು, ಹಾಗೆ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ವೇಗದ ಬೌಲಿಂಗ್ ವಿಭಾಗವನ್ನ ಲೀಡ್ ಮಾಡ್ತಾ ಇರುವಂತದ್ದು. ಇಲ್ಲಿ ಮೇನ್ಲಿ ಬುಮ್ರಾ ಇಲ್ಲ ಬೌಲಿಂಗ್ ನಲ್ಲಿ. ಬುಮ್ರಾ ಇದ್ದಾಗ ಭಾರತದ ಬೌಲಿಂಗ್ ಸ್ಕ್ವಾಡ್ ಅಂತೂ ಎಕ್ಸ್ಟ್ರಾಡಿನರಿಯಾಗಿ ಕಾಣುತ್ತೆ. ಯಾಕಂದ್ರೆ ಬುಮ್ರಾ ಜೊತೆ ಉಳಿದೆಲ್ಲ ಬೌಲರ್ಗಳು ಕೂಡ ಕಾನ್ಫಿಡೆನ್ಸ್ ಆಗಿ ಬೌಲ್ ಮಾಡ್ತಾರೆ. ಜೊತೆಗೆ ಬೌಲಿಂಗ್ ಕಂಟ್ರೋಲ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಒನ್ಸ್ ಬುಮ್ರಾ ಇಲ್ಲ ಅಂತಂದ್ರೆ ಇಡೀ ಬೌಲಿಂಗ್ ಯೂನಿಟ್ ಕಂಪ್ಲೀಟ್ ಆಗಿ ವೀಕ್ ಆಗಿ ಕಾಣುತ್ತೆ. ಸದ್ಯ ಈ ಪ್ರೆಷರ್ ಈಗ ಸಿರಾಜ್ ಹಾಗೆ ಪ್ರಸಿದ್ಧ ಕೃಷ್ಣ ಮೇಲೆ ಇರುತ್ತೆ. ವೇಗದ ಬೌಲಿಂಗ್ ಅಂತ ಬಂದಾಗ ಸಿರಾಜ್ಗೇನೋ ಎಕ್ಸ್ಪೀರಿಯನ್ಸಸ್ ಇದೆ, ಬಟ್ ಅವ್ರಿಗೊಂದು ಅದ್ಭುತವಾದಂಥ ಸಪೋರ್ಟ್ ಸಿಗಲ್ಲ. ಹೀಗಾಗಿ ಸಿರಾಜ್ ಕೂಡ ಕಂಟ್ರೋಲ್ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಪ್ರಸಿದ್ಧ ಕೃಷ್ಣ ಅಂತೂ ಒನ್ಸ್ ಅವರು ಏನಾದ್ರು ದುಬಾರಿ ಆಗೋಕೆ ಶುರು ಮಾಡಿದ್ರು ಅಂತಂದ್ರೆ ಪ್ರಸಿದ್ಧ ನಿಜಕ್ಕೂ ಕೂಡ ಬೌಲಿಂಗ್ನಲ್ಲಿ ತುಂಬಾನೇ ರನ್ಸ್ ಕೊಡ್ತಾರೆ. ಈ ಒಂದು ಚಾಲೆಂಜ್ ಕೂಡ ಇದೆ ಭಾರತಕ್ಕೆ. ಹಾಗೆ ಗಾಲಿ ಅಂತ ಸ್ಪಿನ್ ಫ್ರೆಂಡ್ಲಿ ಪಿಚ್ನಲ್ಲಿ ಜೈಸ್ವಾಲ್ ಇರ್ಬೋದು, ರಾಹುಲ್ ಇರ್ಬೋದು ಅಥವಾ ಶುಭ್ಮನ್ ಗಿಲ್ ಇರೋದು, ಇವ್ರಿಗೆಲ್ಲ ಬ್ಯಾಟಿಂಗ್ ತುಂಬಾನೇ ಕಷ್ಟವಾಗುತ್ತೆ. ಯಾಕಂತಂದ್ರೆ ಗಾಲೆ ಪಿಚ್ ಏನ್ ಮೊದಲ ಮ್ಯಾಚ್ ನಡೆಯುತ್ತಲ್ಲ, ಆ ಮ್ಯಾಚ್ ಸ್ಪಿನ್ ಫ್ರೆಂಡ್ಲಿ ಆಗಿರುವಂತದ್ದು. ಈ ಮ್ಯಾಚ್ ಅಲ್ಲಿ ಮೊದಲೇ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಗಳ ವೀಕ್ನೆಸ್ ಏನಂತಂದ್ರೆ ಅದು ಸ್ಪಿನ್ ವಿರುದ್ಧ ಇವರ ರೆಕಾರ್ಡ್ಸ್ ಚೆನ್ನಾಗಿಲ್ಲ. ಹೀಗಾಗಿ ಸ್ಪಿನ್ ವಿಭಾಗದ ಬೌಲಿಂಗ್ ಮೂಲಕ ಭಾರತೀಯ ಬ್ಯಾಟರ್ಗಳನ್ನ ಕಟ್ಟಿ ಹಾಕಬಹುದು ಅನ್ನುವಂತ ಮೆಸೇಜ್ ಆಲ್ರೆಡಿ ಪಾಸ್ ಆಗಿದೆ. ಸಾಕಷ್ಟು ಪಂದ್ಯಗಳಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಹೀಗಾಗಿ ಗಾಲಿ ಅಂತ ಪಿಚ್ ನಲ್ಲಿ ಜೈಸ್ವಾಲ್ ಇರ್ಬೋದು, ರಾಹುಲ್ ಇರ್ಬೋದು, ಹಾಗೆ ಗಿಲ್ ಇರ್ಬೋದು, ಇವರೆಲ್ಲರೂ ಕೂಡ ಆಡೋದು ಕಷ್ಟ ಅನಿಸುತ್ತೆ ಸ್ವಲ್ಪ. ಅದು ಅಲ್ಲದೆ KL ರಾಹುಲ್, ರವೀಂದ್ರ ಜಡೇಜಾ ಹಾಗೆ ಕುಲ್ದೀಪ್ ಮಾತ್ರವೇ ಲಂಕಾದಲ್ಲಿ ಟೆಸ್ಟ್ ಪಂದ್ಯಗಳನ್ನು ಆಡಿರುವಂಥ ಅನುಭವ ಇರುವಂಥದ್ದು. ಇಲ್ಲೇ ಇರುವಂಥದ್ದು ಮೇನ್ ಪ್ರಾಬ್ಲಮ್ ನೋಡಿ. ಈಗೇನು ಲಂಕಾದಲ್ಲಿ ಟೆಸ್ಟ್ ಪಂದ್ಯಗಳನ್ನು ಆಡೋಕೆ ಹೋಗಿದೆಯಲ್ಲ ಟೀಮು, ಆ ಟೀಮ್ನಲ್ಲಿ ಕೇವಲ 3 ಮಾತ್ರವೇ ಈ ಹಿಂದೆ ಲಂಕಾದಲ್ಲಿ ಟೆಸ್ಟ್ ಪಂದ್ಯಗಳನ್ನು ಆಡಿರುವಂಥದ್ದು. ಅದು ರಾಹುಲ್, ಜಡೇಜಾ ಹಾಗೆ ಕುಲ್ದೀಪ್. ಉಳಿದಂತೆ ಇವನ್ ನಾಯಕ ಶುಭ್ಮನ್ ಗಿಲ್ಗೂ ಕೂಡ ಲಂಕಾ ನೆಲದಲ್ಲಿ ಮೊದಲ ಟೆಸ್ಟ್ ಸರಣಿ ಆಡ್ತಿದೆ. ಹೀಗಾಗಿ ಲಂಕಾದ ಪಿಚ್ಗಳ ಬಗ್ಗೆ ಅವರಿಗೆ ಇದುವರೆಗೂ ಕೂಡ ಟೆಸ್ಟ್ ಮಾದರಿಯಲ್ಲಿ ಸ್ವಲ್ಪ ಅನುಭವದ ಕೊರತೆ ಇದೆ. ಹೀಗಾಗಿ ಗಿಲ್ಗೂ ಕೂಡ ಇದು ಚಾಲೆಂಜಿಂಗ್ ಅನಿಸಬಹುದು. ಅದು ಅಲ್ಲದೆ ಟೆಸ್ಟ್ನಲ್ಲಿ ಸಾಕಷ್ಟು ಸೋಲನ್ನ ಕಂಡಿರುವಂತ ಗಂಭೀರ್ಗೆ ಗೆಲ್ಲಲೇಬೇಕಾದಂತ ಒತ್ತಡ ಕೂಡ ಇದೆ. ಈಗ ಆಲ್ರೆಡಿ ಲಂಕಾ ಸರಣಿಯಲ್ಲಿರುವಂತಹ ಭಾರತ ತಂಡದ ಆಟಗಾರರಿಗೆ ಈಗ ಆಲ್ರೆಡಿ ಗಂಭೀರ್ ಅವರು ವಾರ್ನ್ ಮಾಡಿದ್ರು. ಮಸ್ಟ್ ಅಂಡ್ ಶುಡ್ ಈ ಒಂದು ಸರಣಿಯನ್ನ ಗೆಲ್ಲಲೇಬೇಕು ಅಂತೇಳಿ ಮೆಸೇಜ್ ಪಾಸ್ ಮಾಡಿದ್ರು. ಹೀಗಾಗಿ ಗಂಭೀರ್ ಮೇಲೂ ಕೂಡ ಒತ್ತಡ ಇದ್ದೇ ಇರುತ್ತೆ. ಇನ್ನು WTCಯಲ್ಲಿ 5ನೇ ಸ್ಥಾನದಲ್ಲಿದ್ದು ಟಾಪ್ 2ಗಾಗಿ 2 ಪಂದ್ಯಗಳನ್ನ ಗೆಲ್ಲಲೇಬೇಕು. ಇದೇ ಮೇನ್ ಚಾಲೆಂಜ್. ಇಲ್ಲಿ ಭಾರತ ಆಡ್ತಾ ಇರುವಂತದ್ದೇ WTC ಫೈನಲ್ 2 ಟಿಕೆಟ್ ಅನ್ನ ಒಂದಾರು ಅಟ್ಲೀಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಅಂತ. ಪ್ರಸ್ತುತ ಪಾಯಿಂಟ್ಸ್ ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದಾರೆ. ಈಗ ಟಾಪ್ 2ಗೆ ಬರಬೇಕು ಅಂದ್ರೆ ಈ 2 ಪಂದ್ಯಗಳನ್ನ ಶತಾಯ ಗೆಲ್ಲಲೇಬೇಕು. 1 ಪಂದ್ಯ ಗೆದ್ದು 1 ಪಂದ್ಯ ಸೋತ್ರು ಕೂಡ ನೆಕ್ಸ್ಟ್ ಹಾದಿ ತುಂಬಾನೇ ಕ್ರಿಟಿಕಲ್ ಆಗುತ್ತೆ. ಇನ್ನು ಬ್ಯಾಟಿಂಗ್ ವಿಭಾಗದಲ್ಲಿ ರಾಹುಲ್ ಹೊರತುಪಡಿಸಿದ್ರೆ ಅನುಭವಿಗಳು ಕಡಿಮೆ ಇರುವಂತದ್ದು. ಇಲ್ಲಿ ಭಾರತ ಟೆಸ್ಟ್ ತಂಡ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬ್ಯಾಟರ್ ಆಗಿ ಕಾಣೋದು KL ರಾಹುಲ್ ಮಾತ್ರವೇ. ಉಳಿದವರೆಲ್ಲರೂ ಕೂಡ ಶ್ರೀಲಂಕಾದ ಪಿಚ್ಗೆ ಹೊಸಬರಾಗಿದ್ದಾರೆ. ಹೀಗಾಗಿ ಅಲ್ಲಿ ಸ್ಪಿನ್ ಪಿಚ್ಗಳಲ್ಲಿ ಬ್ಯಾಟಿಂಗ್ನಲ್ಲಿ ಇವರು ಖದರ್ ತೋರಿಸೋದು ಸ್ವಲ್ಪ ಚಾಲೆಂಜಿಂಗ್ ಆಗಬಹುದು. ಹೀಗೆ ಯಂಗ್ಸ್ಟರ್ಗಳೇ ತುಂಬಿರುವಂತಹ ಭಾರತ ಟೆಸ್ಟ್ ತಂಡ ಶ್ರೀಲಂಕಾ ದಹನ ಮಾಡೋದು ಅಷ್ಟು ಸುಲಭ ಕೂಡ ಇಲ್ಲ. ಕೋಚ್, ಕ್ಯಾಪ್ಟನ್, ಪ್ಲೇಯರ್ಸ್ ಹೀಗೆ ಎಲ್ಲರೂ ಕೂಡ ಒತ್ತಡದಲ್ಲೇ ಇರ್ತಾರೆ. ಆದರೆ ಶ್ರೀಲಂಕಾ ಟೀಮ್ ಮಾತ್ರ ಕೂಲ್ ಅಂಡ್ ಕಾಮ್ ಆಗಿದೆ. ಯಾಕಂದ್ರೆ ಶ್ರೀಲಂಕಾ ತಂಡಕ್ಕೆ ಹೋಮ್ ಅಡ್ವಾಂಟೇಜ್ ಇದೆ. ಹಾಗೆ ಭಾರತ ತಂಡದಲ್ಲಿ ಪ್ರಮುಖ ಆಟಗಾರರ ಗೈರು ಹಾಜರಿ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ.
ಅದು ಅಲ್ಲದೆ ಗಾಲೆಯಂತಹ ಮೈದಾನಗಳಲ್ಲಿ ಶ್ರೀಲಂಕಾ ತಂಡವನ್ನ ಸೋಲಿಸೋದು ಯಾವುದೇ ವಿದೇಶಿ ತಂಡಕ್ಕೆ ಸುಲಭ ಕೂಡ ಇಲ್ಲ. ಯಾಕಂದ್ರೆ ಅಲ್ಲಿ ಸಮಯ ಕಳೆದಂತೆ ಶ್ರೀಲಂಕಾದ ಪಿಚ್ಗಳು ಸ್ಪಿನ್ನರ್ಗಳಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಭಾರತೀಯ ಬ್ಯಾಟರ್ಗಳು ಸ್ಪಿನ್ ವಿರುದ್ಧ ಡಲ್ ಆಗಿರೋದನ್ನು ಅವರು ಕೂಡ ಬಳಸ್ಕೊಳ್ಬಹುದು. ಅದು ಅಲ್ಲದೆ ಪ್ರಭಾತ್ ಜಯಸೂರ್ಯನಂತ ಡೇಂಜರಸ್ ಸ್ಪಿನ್ನರ್ ಲಂಕಾ ತಂಡದಲ್ಲಿದ್ದಾರೆ. ಸೊ ಮೊದಲ ಪಂದ್ಯ ನಡೆಯಲಿರುವಂತಹ ಗಾಲೆ ಕ್ರೀಡಾಂಗಣ ಕೂಡ ಶ್ರೀಲಂಕಾದ ಭದ್ರಕೋಟೆ, ಸ್ಪಿನ್ನರ್ಗಳ ಸ್ವರ್ಗ ಅಂತಾನೆ ಕರೀತಾರೆ ಈ ಒಂದು ಮೈದಾನವನ್ನ. ಹೀಗಾಗಿ ಶ್ರೀಲಂಕಾ ತಂಡ ಅದ್ಭುತವಾದಂತಹ ಟೆಸ್ಟ್ ದಾಖಲೆಗಳನ್ನ ಇಲ್ಲಿ ಕಂಡಿರುವಂತದ್ದು. ಸೊ ಅದು ಅಲ್ಲದೆ ಇಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವಂತ ತಂಡಕ್ಕೆ ಹಿಡಿತ ಜಾಸ್ತಿ ಇರುತ್ತೆ. ಗಾಲೆ ಮೈದಾನದಲ್ಲಿ ಟಾಸ್ ಗೆಲ್ಲುವಂತ ತಂಡ 70% ಪಂದ್ಯದ ಮೇಲೆ ಹಿಡಿತವನ್ನ ಸಾಧಿಸುವಂತ ರೆಕಾರ್ಡ್ಸ್ ಇದೆ. ಹೀಗಾಗಿ ಇಲ್ಲಿ ಬರೀ ಪರ್ಫಾರ್ಮೆನ್ಸ್ ಅಷ್ಟೇ ಅಲ್ಲ, ಟಾಸ್ ಗೆದ್ದರಷ್ಟೇ ಆಲ್ಮೋಸ್ಟ್ ಪಂದ್ಯ ಗೆಲ್ಲುವಂತ ಚಾನ್ಸಸ್ ಕೂಡ ಇದೆ. ನಮಸ್ಕಾರ.